ಓಕೆ. ನಾಟಿನ ನೀವು ಮನೇಲಿ 2ನೇ ಮಗು ಯಾವಾಗ್ಲೂ ಪ್ಯಾಂಪರ್ ಕಿಡ್ ಆಗಿರುತ್ತೆ. ಪ್ಯಾಂಪರ್ಡ್ ಬ್ರದರು ನಾನು ಇಬ್ರು 3 ಜನ ಪ್ಯಾಂಪರ್ಡ್. ನಾಟಿ ಸ್ವಲ್ಪ ನಾನೇ ಜಾಸ್ತಿ. ನೀವೇ ಜಾಸ್ತಿ. ಮಲ್ಲಾ ಸಿನಿಮಾದ ಒಂದು ಪುಟ್ಟ ಘಟನೆ ಏನಾದ್ರು ನೆನ್ಪಿದ್ಯಾ? ಅವಾಗಿದ್ದಂತಹ ಕೆಚ್ಚು, ಆ ಕೋಪ ಆ ಸಿನಿಮಾದಲ್ಲಿ ನಮ್ಗೆ ಕಾಣ್ತಾ ಇತ್ತಲ್ಲ ಆನ್ ಕ್ಯಾಮ್ರಾ. ಡ್ಯಾಡಿ ಅಷ್ಟು 4 ಹೆಜ್ಜೆ ಅಟ್ಯಾಕ್ ಮಾಡಿದ್ರೆ ನಾನು 4 ಹೆಜ್ಜೆ. ಅದು ಇವತ್ತಿಗೂ ಅಷ್ಟೇ ರೂಢಿ ಆಗ್ಬಿಟ್ಟಿದೆ. ಸೊ ಎಲ್ಲ ತರ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಆಕ್ಟ್ ಮಾಡ್ಬೇಕಂತ. 4th ಸ್ಟ್ಯಾಂಡರ್ಡ್ ಅಲ್ಲಿ ಅದು ಐತಲ್ವಾ, ದಟ್ ಐ ಆಲ್ರೆಡಿ ಡಿಸೈಡ್ ನಾನು ಹೀರೋ ಆಗ್ಲೇಬೇಕು. ಆಗ್ಲೇ ಡಿಸೈಡ್ ಚಿಕ್ಕ ಮಾಡ್ಕೊಂಡಿದ್ದೆ. ವಯಸ್ಸಲ್ಲಿ LKG ಅಲ್ಲಿ ನಾನು ಏನ್ ಆಗ್ತೇನೆ ಅಂದ್ರೆ ಹೀರೋ ಅಂತಾನೆ ಹೇಳ್ತಾ ಇದ್ದೆ. ಆಕ್ಟರ್ ಹೀರೋ ಆಗ್ಬೇಕು. ಅದೇನು ಇಲ್ದೇ ಇರೋ ಟೈಮಲ್ಲೂ ಏನು ಇದ್ರು ಸ್ಟೈಲ್ ಮಾಡ್ಲೇಬೇಕು, ಶೋ ಆಫ್ ಮಾಡ್ಲೇಬೇಕು ಅನ್ನೋದು ಆಸೆ ಇತ್ತು ಅವಾಗ. ಸೊ ಮಲ್ಲ ಆಬ್ವಿಯಸ್ಲಿ ಥ್ಯಾಂಕ್ ಗಾಡ್ ಸ್ಟೆಪ್ಪಿಂಗ್ ಸ್ಟೋನ್ ಫಸ್ಟ್ ಫಿಲ್ಮ್ ಅಲ್ಲ, ಅದು ಕನಸುಗಾರನ ಒಂದು ಕನಸು ಅಂತ ಬಂತು. ಹೌದು. ಜುಮ್ ಅನ್ನ ಅದು ಕನಸುಗಾರನ ಕನಸು, ನೀವು ಕನಸುಗಾರನ ಮುದ್ದಿನ ಕೂಸು. ಅವ್ರ ಹೆಸರನ್ನ ಕಾಪಾಡಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಅವ್ರಿಗೆ ನಾವು ಕೊಡೋದು. ಓಕೆ. ನಾಟಿನ ನೀವು ಮನೇಲಿ 2ನೇ ಮಗು ಯಾವಾಗ್ಲೂ ಪ್ಯಾಂಪರ್ ಕಿಡ್ ಆಗಿರುತ್ತೆ. ಪ್ಯಾಂಪರ್ಡ್ ಬ್ರದರು ನಾನು ಇಬ್ರು 3 ಜನ ಪ್ಯಾಂಪರ್ಡ್. ನಾಟಿ ಸ್ವಲ್ಪ ನಾನೇ ಜಾಸ್ತಿ. ನೀವೇ ಜಾಸ್ತಿ. ಮಲ್ಲಾ ಸಿನಿಮಾದ ಒಂದು ಪುಟ್ಟ ಘಟನೆ ಏನಾದ್ರು ನೆನ್ಪಿದ್ಯಾ? ಅವಾಗಿದ್ದಂತಹ ಕೆಚ್ಚು, ಆ ಕೋಪ ಆ ಸಿನಿಮಾದಲ್ಲಿ ನಮ್ಗೆ ಕಾಣ್ತಾ ಇತ್ತಲ್ಲ ಆನ್ ಕ್ಯಾಮ್ರಾ. ಡ್ಯಾಡಿ ಅಷ್ಟು 4 ಹೆಜ್ಜೆ ಅಟ್ಯಾಕ್ ಮಾಡಿದ್ರೆ ನಾನು 4 ಹೆಜ್ಜೆ. ಅದು ಇವತ್ತಿಗೂ ಅಷ್ಟೇ ರೂಢಿ ಆಗ್ಬಿಟ್ಟಿದೆ. ಸೊ ಎಲ್ಲ ತರ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಆಕ್ಟ್ ಮಾಡ್ಬೇಕಂತ. 4th ಸ್ಟ್ಯಾಂಡರ್ಡ್ ಅಲ್ಲಿ ಅದು ಐತಲ್ವಾ, ದಟ್ ಐ ಆಲ್ರೆಡಿ ಡಿಸೈಡ್ ನಾನು ಹೀರೋ ಆಗ್ಲೇಬೇಕು. ಆಗ್ಲೇ ಡಿಸೈಡ್ ಚಿಕ್ಕ ಮಾಡ್ಕೊಂಡಿದ್ದೆ. ವಯಸ್ಸಲ್ಲಿ LKG ಅಲ್ಲಿ ನಾನು ಏನ್ ಆಗ್ತೇನೆ ಅಂದ್ರೆ ಹೀರೋ ಅಂತಾನೆ ಹೇಳ್ತಾ ಇದ್ದೆ. ಆಕ್ಟರ್ ಹೀರೋ ಆಗ್ಬೇಕು. ಅದೇನು ಇಲ್ದೇ ಇರೋ ಟೈಮಲ್ಲೂ ಏನು ಇದ್ರು ಸ್ಟೈಲ್ ಮಾಡ್ಲೇಬೇಕು, ಶೋ ಆಫ್ ಮಾಡ್ಲೇಬೇಕು ಅನ್ನೋದು ಆಸೆ ಇತ್ತು ಅವಾಗ. ಸೊ ಮಲ್ಲ ಆಬ್ವಿಯಸ್ಲಿ ಥ್ಯಾಂಕ್ ಗಾಡ್ ಸ್ಟೆಪ್ಪಿಂಗ್ ಸ್ಟೋನ್ ಫಸ್ಟ್ ಫಿಲ್ಮ್ ಅಲ್ಲ, ಅದು ಕನಸುಗಾರನ ಒಂದು ಕನಸು ಅಂತ ಬಂತು. ಹೌದು. ಜುಮ್ ಅನ್ನ ಅದು ಕನಸುಗಾರನ ಕನಸು, ನೀವು ಕನಸುಗಾರನ ಮುದ್ದಿನ ಕೂಸು. ಅವ್ರ ಹೆಸರನ್ನ ಕಾಪಾಡಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಅವ್ರಿಗೆ ನಾವು ಕೊಡೋದು. ಓಕೆ. ನಾಟಿನ ನೀವು ಮನೇಲಿ 2ನೇ ಮಗು ಯಾವಾಗ್ಲೂ ಪ್ಯಾಂಪರ್ ಕಿಡ್ ಆಗಿರುತ್ತೆ. ಪ್ಯಾಂಪರ್ಡ್ ಬ್ರದರು ನಾನು ಇಬ್ರು 3 ಜನ ಪ್ಯಾಂಪರ್ಡ್. ನಾಟಿ ಸ್ವಲ್ಪ ನಾನೇ ಜಾಸ್ತಿ. ನೀವೇ ಜಾಸ್ತಿ. ಮಲ್ಲಾ ಸಿನಿಮಾದ ಒಂದು ಪುಟ್ಟ ಘಟನೆ ಏನಾದ್ರು ನೆನ್ಪಿದ್ಯಾ? ಅವಾಗಿದ್ದಂತಹ ಕೆಚ್ಚು, ಆ ಕೋಪ ಆ ಸಿನಿಮಾದಲ್ಲಿ ನಮ್ಗೆ ಕಾಣ್ತಾ ಇತ್ತಲ್ಲ ಆನ್ ಕ್ಯಾಮ್ರಾ. ಡ್ಯಾಡಿ ಅಷ್ಟು 4 ಹೆಜ್ಜೆ ಅಟ್ಯಾಕ್ ಮಾಡಿದ್ರೆ ನಾನು 4 ಹೆಜ್ಜೆ. ಅದು ಇವತ್ತಿಗೂ ಅಷ್ಟೇ ರೂಢಿ ಆಗ್ಬಿಟ್ಟಿದೆ. ಸೊ ಎಲ್ಲ ತರ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಆಕ್ಟ್ ಮಾಡ್ಬೇಕಂತ. 4th ಸ್ಟ್ಯಾಂಡರ್ಡ್ ಅಲ್ಲಿ ಅದು ಐತಲ್ವಾ, ದಟ್ ಐ ಆಲ್ರೆಡಿ ಡಿಸೈಡ್ ನಾನು ಹೀರೋ ಆಗ್ಲೇಬೇಕು. ಆಗ್ಲೇ ಡಿಸೈಡ್ ಚಿಕ್ಕ ಮಾಡ್ಕೊಂಡಿದ್ದೆ. ವಯಸ್ಸಲ್ಲಿ LKG ಅಲ್ಲಿ ನಾನು ಏನ್ ಆಗ್ತೇನೆ ಅಂದ್ರೆ ಹೀರೋ ಅಂತಾನೆ ಹೇಳ್ತಾ ಇದ್ದೆ. ಆಕ್ಟರ್ ಹೀರೋ ಆಗ್ಬೇಕು. ಅದೇನು ಇಲ್ದೇ ಇರೋ ಟೈಮಲ್ಲೂ ಏನು ಇದ್ರು ಸ್ಟೈಲ್ ಮಾಡ್ಲೇಬೇಕು, ಶೋ ಆಫ್ ಮಾಡ್ಲೇಬೇಕು ಅನ್ನೋದು ಆಸೆ ಇತ್ತು ಅವಾಗ. ಸೊ ಮಲ್ಲ ಆಬ್ವಿಯಸ್ಲಿ ಥ್ಯಾಂಕ್ ಗಾಡ್ ಸ್ಟೆಪ್ಪಿಂಗ್ ಸ್ಟೋನ್ ಫಸ್ಟ್ ಫಿಲ್ಮ್ ಅಲ್ಲ, ಅದು ಕನಸುಗಾರನ ಒಂದು ಕನಸು ಅಂತ ಬಂತು. ಹೌದು. ಜುಮ್ ಅನ್ನ ಅದು ಕನಸುಗಾರನ ಕನಸು, ನೀವು ಕನಸುಗಾರನ ಮುದ್ದಿನ ಕೂಸು. ಅವ್ರ ಹೆಸರನ್ನ ಕಾಪಾಡಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಅವ್ರಿಗೆ ನಾವು ಕೊಡೋದು.